ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಹೇಳಿ, ನಿಮ್ಮ ಪಾತ್ರ ಹೇಗಿರುತ್ತೆ, ಸಿನಿಮಾದ ಬಗ್ಗೆ, ಕತೆ, ಚಿತ್ರಕಥೆ? ಕತೆ ತುಂಬಾ ಡಿಫ್ರೆಂಟ್ ಆಗಿದೆ ಹೇಳಬೇಕಂದ್ರೆ. ನನ್ನ ಹೆಸರು ಜೀವಿತಾ ಪ್ರಭಾಕರ್. ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಮೂವಿ. ನನ್ನ ಬಿಗಿನಿಂಗಲ್ಲಿ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ಸಿಕ್ಕಿದ್ದಕ್ಕೆ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟ್ರಿಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟ್ರು ತುಂಬಾ ಲೈಕ್ ಸಿಮಿಲರ್ ಆಗಿದೆ. ಸೊ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಕ್ಯಾರೆಕ್ಟರ್. ಯಾ, ಅಂದರೆ ಇಬ್ಬರು ಹೀರೋನಾ? ಇಬ್ಬರು ಹೀರೋ ಅಲ್ಲ, ಸಿಮಿಲರ್ ಇದೆ ಅಂದ್ರಲ್ಲ. ಅದರ್ ದನ್ ಹೀರೋ ಲೈಕ್ ಮೈ ಪರ್ಸ್ನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ ತುಂಬ. ನನಗೆ ತುಂಬ ಇಷ್ಟ ಆಯಿತು, ತುಂಬ ರಿಲೇಟ್ ಮಾಡ್ಕೊಳಕ್ಕಾಯಿತು ರಿಯಲ್ ಲೈಫ್ಗೂ ಇದಕ್ಕೂ. ಸೊ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ. ತುಂಬ ಜನ ರಿಲೇಟ್ ಮಾಡ್ಕೋತಾರೆ ಈ ಮೂವಿಗೆ. ಮೋಸ್ಟ್ ಎಮೋಷನಲ್ ಥ್ರಿಲ್ಲರ್, ಲೈಕ್ ಎವ್ರಿಥಿಂಗ್ ಈಸ್ ಇನ್ ದ ಸೇಮ್ ಮೂವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಚಿತ್ರದ ನಾಯಕ ಶರಣ್ ಅವರು ಇದ್ರ ಬಗ್ಗೆ ಮಾತಾಡಬೇಕು. ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಪಾತ್ರ ಪರಿಚಯ, ಹಾಗೆ ಸಿನಿಮಾ ಚಿತ್ರಕಥೆ, ಕತೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಮಂಗಳೂರಿಂದ ಆ್ಯಕ್ಚುಲಿ ಶರಣ್ ರಾಜ್ ಕಾಸರಗೋಡಿಂದ ಹೆಸರು ನಂದು. ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ, ಬಟ್ ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಇವಾಗ ಈ ಮೂವಿಯಲ್ಲಿ ಕೂಡ ವಿಲನ್ ಆಗಿ ಬಂದಿದ್ದು, ಬಟ್ ಹೀರೋಗೆ ಹೋಗ್ತಾಯಿದ್ದೆ ನಾನು. ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ನನ್ನಲ್ಲಿ ಕಂಡುಹಿಡಿದಿರ್ಬೋದು. ಲೈಕ್ ಸೊ ಐ ಥಿಂಕ್ he is the best person to talk more about me. That's all about me. ಆ್ಯಂಡ್ ಕೇಳ್ಪಟ್ಟೆ ನಾನು, ಸಿನಿಮಾದಲ್ಲಿ ಹೀರೋ ಮಾತ್ರವಲ್ಲದೆ ಮೇನ್ ಅಂದರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ಮದು ಅಂತೇಳಿ. ಸೊ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಹೇಗೆ ಅನ್ನಿಸ್ತು? ಯಾಕಂದರೆ ಹೀರೋ ಮೇಂಟೆನೆನ್ಸ್ ಒಂಥರ ಇರುತ್ತೆ ಅಥವಾ ವಿಲನ್ಗೆ ಒಂಥರ ಇರುತ್ತೆ, ಎರಡು ಪಾರ್ಟ್ ಆಗಿ ನಿಮ್ಮನ್ನ ಬಳಸ್ಕೋತಾರೆ ಸಿನಿಮಾಗೆ. ಮೇಂಟೆನೆನ್ಸ್ ಏನಿಲ್ಲ, ಜಸ್ಟ್ ಗಡ್ಡೆ ತಿಕ್ಬಿಟ್ಟು ಅಷ್ಟೇ. ಸಿಂಪಲ್ ಅಲ್ಲ, ಹೋಗಿತ್ತು. ಓಕೆ, ರಫ್ ಲುಕ್ ಇತ್ತು. ಓಕೆ, ಒಂದು ಚಾಕ್ಲೇಟ್ ಲುಕ್ ಇತ್ತು. ಇವರೇ ಹೇಳಿದ್ದು, ನನಗೆ ಅದು ಗೊತ್ತಿರಲಿಲ್ಲ. ಫೈನಲಿ ಹೇಳ್ಬಿಟ್ಟು ಇವರೇ ಎಲ್ಲ ಸೆಟ್ ಮಾಡಿದ್ರು, ಹೇರ್ ಸೆಟಪ್ ಅಂತ ಇವರೇ. ಓಕೆ, ಅಂದರೆ ನಿಮ್ಮಲ್ಲಿರೋ ಒಬ್ಬ ಚಾಕ್ಲೇಟ್ ಬಾಯ್ ಅನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು. ಓಕೆ, ಎಸ್. ಹಾಗೆ ಆರ್ಯನ್ ಅವರು, ಹಾಗೆ ನಮ್ಮ ಚಿತ್ರದ ಪ್ರೊಡ್ಯೂಸರ್ ಮಹೇಂದ್ರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಬರಲಿ ಜೋರಾದ ಚಪ್ಪಾಳೆ, ಯಾಕಂದ್ರೆ ನಿರ್ಮಾಪಕ, ಅನ್ನದಾತ. ದಯವಿಟ್ಟು ವೇದಿಕೆ ಮೇಲೆ ಕುತ್ಕೋಬೇಕು ಸರ್. ಎಸ್, ಆರ್ಯನ್ ಅವರೇ, ಇವಾಗ ಹೀರೋಗೆ ಟಕ್ಕರ್ ಕೊಡುವಂಥ ಹೀರೋ ನೀವು. ಸೊ ಹೇಳಿ, ನಿಮ್ಮ ಚಿತ್ರದ ಮೇನು, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಚಿತ್ರಕಥೆ ಬಗ್ಗೆ, ನಿಮ್ಮ ಹೀರೋಯಿನ್ ಬಗ್ಗೆ, ಅಥವಾ ನಿಮ್ಮ ದುಶ್ಮನ್ ಇನ್ನೊಬ್ಬ ಹೀರೋ ಬಗ್ಗೆ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯನ್. ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲ ಗಣ್ಯರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವರು ಅಂತ ಹೇಳ್ತೇನೆ. ಯಾಕಂದರೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 2.5 ವರ್ಷಗಳಿಂದ. ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ, ಇಲ್ಲಿ ಬರೋ ಹೀರೋಗಳನ್ನ ಜಿಟ್ಚಾಟ್ ಮಾಡ್ತಿದ್ದೆ. ಸೊ ಇದು ಮೀಡಿಯಾಗೆ ಬಂದಮೇಲೆ ಇದು ನಾನು ಫಸ್ಟ್ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು. ತುಂಬ ಖುಷಿ ಇದೆ. ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದ ಖುಷಿ ಇದೆ ನನಗೆ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ. ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದರೆ, ಇದೊಂದು ಡಿಫ್ರೆಂಟ್ ಜಾನರ್ ಸಿನಿಮಾ. ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ಥರ ಇದೆ, ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಈ ಸಿನಿಮಾ ಸಿಗೋಕ್ಕೆ ನನಗೆ ಮೀಡಿಯಾನೇ ಕಾರಣ. ಅದು ನಮ್ಮ ಅಶೋವೇಗ ನ್ಯೂಸ್ ಚಾನಲಲ್ಲಿ ನಾನು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದರು. ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟ್ರಾಗಿ ಇಲ್ಲೇ ಬಂದಿದ್ದೆ. ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ. ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ರು. ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಿರೋಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್. ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ, ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ. ನಿರ್ದೇಶಕನ ಪಾತ್ರ ನನಗೆ ತುಂಬ ಹತ್ತಿರ ಅಂತ ಅನಿಸ್ತು. ಏನಕ್ಕೆ ಅಂದರೆ, ನಾನು ಬರೀ ಆರ್ಟಿಸ್ಟ್ ಆಗಿಲ್ಲ, ನಾನು ಕಳೆದ 10 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಒಂದು 12 ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ 12 ಸಿನಿಮಾಗಳಲ್ಲಿ. ಹಾಗೆ ಒಂದು ಸೀರಿಯಲು, ಹಾಗೆ ಹೀರೋ ಆಗಿ ನಂದು 2 ಸಿನಿಮಾ ರಿಲೀಸ್ ಆಯಿತು. ಇದು 3ನೇ ಸಿನಿಮಾ, ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ, ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರಿತಾ ಇದ್ದೆ. ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್. ಸೊ ನನಗೆ ನಿರ್ದೇಶಕನ ಪಾತ್ರ ಮಾಡೋದು ತುಂಬ ಟಫ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ನಾನು ಫೇಸ್ ಮಾಡಿರುವಂಥ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬ ನನ್ನ ಘಟನೆಗಳು ನಡೆದಿರುತ್ತೆ. ಸೊ ಅದೆಲ್ಲ ನನಗೆ ತುಂಬ ಫೆಮಿಲಿಯರ್ ಅಂತ ನನಗೇನು ಹೊಸದಂತ ಅನಿಸಿಲ್ಲ. ಸೊ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗೋಕ್ಕೆ ತುಂಬ ಹೆಲ್ಪ್ ಆಯಿತು. ಇನ್ನು ಕೋ-ಆರ್ಟಿಸ್ಟ್ ಬಗ್ಗೆ ಹೇಳಬೇಕಂದ್ರೆ, ಜೀವಿತ ಆಗಲಿ, ಶರಣ್ ಆಗಲಿ, ಅಥವಾ ಸುವರ್ಣ ಸರ್, ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಮಾಡಿದವ್ರಿಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್
ಕಳೆದೋದೆ ಸರ್. ಏನು ಸಾಂಗ್ ಕೊಟ್ಟಿದ್ರು ನನಗೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು, ಕೋ ಡೈರೆಕ್ಟರ್ ಕೃತಿಕ್ ಆಗಿರ್ಬೋದು, ನಿಮಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಮೇಕಪ್ ಅಂತಲೇ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ. ಹಾಗೆ ಕೃತಿಕಾ ಮ್ಯಾಮ್ ಒಂದೊಂದು ಸೀನಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ವಿ, ಚೆನ್ನಾಗಿ ಹೇಳ್ಕೊಡ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಇನ್ಯಾರನ್ನೂ ಬಿಟ್ಟಿದ್ದೀನಪ್ಪ, ಮಾತಾಡ್ಬಿಟ್ಟೆ. ನಾನು ಅನ್ಸುತ್ತೆ ನಮ್ಮ ಪೊಲೀಸರು ಏನು ಸರ್, ಪೊಲೀಸರನ್ನ ಮರೆಯೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ನೀವು ನೋಡಿ ಎಷ್ಟು ಸ್ಮೈಲಿಂಗ್ ಫೇಸ್ ಇದೆಯಲ್ಲ, ಅದರಲ್ಲಿ ಈ ಥರ ಇರಲ್ಲ. ಅವರು ಫುಲ್ ಕಡಕ್ ರೋಲ್ ಮಾಡಿದ್ದಾರೆ. ಅದಲ್ಲದೆ ಇನ್ನೂ ನನ್ನ ಒಂದಷ್ಟು ಫ್ರೆಂಡ್ಸ್ಗಳಿದ್ದಾರೆ ಇಲ್ಲಿ, ಜಗನ್ ಆಗಿರ್ಬೋದು, ಚನ್ನು, ಅಕ್ಷಯ್, ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್, ನೀವೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟರ್ ಕೂಡ ಹರಿಪ್ರಣ ಸರ್ ಬಂದಿದ್ದಾರೆ. ನಿಮಗೂ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಓಕೆನಾ, ಥ್ಯಾಂಕ್ ಯು. ನೈಸ್. ಅಂದ್ರೆ ನೀವು ಮಾಧ್ಯಮದಲ್ಲಿದ್ದವರು ಹೀರೋ ಆಗಿರೋದು ಅಲ್ವಾ? ಹೌದು. ಮೋಕ್ಷ ಅಲ್ಲ, ಹೀರೋ ಆಗಿದ್ದೆ, ಮಾಧ್ಯಮಕ್ಕೆ ಬಂದೆ ಅವಾಗ. ಹೌದಾ? ನೋಡಿ ಸರ್, ನೀವು ಟ್ರೈ ಮಾಡ್ಬೋದು. ಮೋಕ್ಷ ಅಣ್ಣ, ಮನು ಅಣ್ಣ, ತುಂಬ ಟೈಮ್ಸ್ ನೀವು ಬಂದಿದ್ದು ಖುಷಿ ಆಯಿತು. ನನ್ನ ಎರಡು ಸಿನಿಮಾಗೂ ನೀವು ಬಂದು ಸಪೋರ್ಟ್ ಮಾಡಿದ್ದೆ, ಥ್ಯಾಂಕ್ ಯು ಸರ್. ಹಾಗೆ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ನನಗೆ ಗೊತ್ತಿರೋರು ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬಂದಿರೋರಿಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಸ್ವೀಟ್. ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಆಮೇಲೆ ಬಾಯ್ ಮಾಡಿ ಸರ್. ನೋಡಿ ಅವ್ರು ಇಲ್ಲೇ ಕೂತ್ಕೊಂಡು ಹಾಯ್ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಚಿತ್ರದಲ್ಲಿ ಮೇನ್ ವಿಲನ್ ಆಗಿ ಪಾತ್ರ ನಿರ್ವಹಿಸಿದಂತಹ ಲಕ್ಷ್ಮೀಶ್ ಅವರು ಮಾತಾಡಬೇಕು. ಲಕ್ಷ್ಮೀಶ್ ಸುವರ್ಣ ಅವರು. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೂ ಕೂಡ ನಮಸ್ಕಾರ. ಇದು ನನ್ನ ಒಂದು 16ನೇ ಮೂವಿ. ತುಳುವಲ್ಲಿ ಜಾಸ್ತಿ ನಾನು ಮಾಡಿರುವಂಥದ್ದು. ಹಾಗಾಗಿ ನಾನಲ್ಲಿ ನೆಗೆಟಿವ್ ಕ್ಯಾರೆಕ್ಟರಲ್ಲಿ ಮಾಡ್ತಾ ಇದ್ದೆ. ಆದರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿಲನ್ ಆಗಿ ನನಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹಳ ವರ್ಷದಿಂದ ಕಾಯ್ತಾ ಇದೆ ನಾನು. ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ, ಯೋಗರಾಜ್ ಸರ್ ಅವರಿಗೆ ಬಹಳ ಚಿರಋಣಿ. ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದೀರಾ. ಹಾಗಾಗಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ. ಸೊ ಸಿನಿಮಾ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ. ಸೊ ನಮ್ಮ ಇಡೀ ಚಿತ್ರತಂಡದ ಮೇಲೆ ಮಂಜನ್ ಸರ್ ಆಗಿರ್ಬೋದು, ಶರಣ್ ಅವರು, ಆರ್ಯನ್, ಹಾಗೆ ಮೇಡಮ್ ಅವರೇ, ಥ್ಯಾಂಕ್ ಯು. ತುಂಬ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಮೇಡಮ್ ಅವರು. ಅವರಿಗೆ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಹಾಗೆ ಕೃತಿಕಾ, ಥ್ಯಾಂಕ್ ಯು. ಮತ್ತೆ ಹೀರೋಯಿನ್ ಅವರು ನಮಗೆ ಸಿಗ್ಲೇ ಇಲ್ಲ, ಅಂದ್ರೆ ನಮ್ಮನ್ನ ಟಚ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಡೈರೆಕ್ಟ್ ಸರ್. ಹಾಗಾಗಿ ನಾವು ಬೇರೆನೇ ರೂಟ್ ಅಲ್ಲಿ ಇದ್ವಿ. ಓಕೆ, ಎನಿವೇಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ, ಆಕ್ಚುಲಿ ಒಳ್ಳೆ ಲುಕ್ ಇದೆ ನಿಮಗೆ ವಿಲನ್ ಆಗಿ. ಇದು ನನ್ನ ಕಾಂಪ್ಲಿಮೆಂಟ್, ಪರ್ಸನಲ್ ತೆಗೆದಿಟ್ಕೊಳ್ಳಿ ಆಯ್ತಾ? ಆಯ್ತು. ಈಗ ನೆಕ್ಸ್ಟ್ ನಮ್ಮ ಕೋ ಡೈರೆಕ್ಟರ್ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ, ಕೃತಿಕಾ ಅವರು. ಎಸ್, ಇದು ನಿಮಗೆ ಆಲ್ರೆಡಿ ಕೆಲಸದಲ್ಲಿ ಅವಕಾಶವನ್ನು ಉಪಯೋಗಿಸ್ಕೊಂಡಿದ್ದೀರಾ. ಹೇಳಿ, ನಿಮ್ಮ ಮುಂದೆ ಏನಾಗಬೇಕು, ಈ ಸಿನಿಮಾದಲ್ಲಿ ಏನು ಮಾಡಿದ್ದೀರಾ, ಗೋಲ್ ಏನಿದೆ, ಏನೆಲ್ಲ ನಿಮ್ಮ ತಂದೆ ನಿಮ್ಗೆ ಹೇಳ್ಕೊಟ್ರು? ಸೊ ನಮಸ್ಕಾರ ಎಲ್ರಿಗೂ. ಮೈ ಸೆಲ್ಫ್ ಕೃತಿಕಾ ಯೋಗರಾಜ್. ಸೊ ನನಗೆ ದೊಡ್ಡ ಇನ್ಸ್ಪಿರೇಷನ್ನೇ ನಮ್ಮಪ್ಪ. ಅವರಿಂದನೇ ನೋಡಿ ನಾನು ಪ್ರತಿಯೊಂದು ವಿಷಯನೂ ಕಲ್ತಿದ್ದು. ನನ್ನೊಳಗಡೆ ಏನು ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮ ಅಪ್ಪನೇ. ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ. And secondly, I would thank the media people for keep supporting us, and please keep supporting us like this. And the whole team, the united team, I would like to thank everyone for cooperating for the entire movie in a good way. So ನನಗೆ ಬಂದು ಗೋಲ್ ಏನು ಅಂದರೆ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಪಾರ್ಚುನಿಟಿ ಗಿವನ್ ಬೈ ಮೈ ಡ್ಯಾಡ್. ಓಕೆ, ಯಾಕಂದ್ರೆ ಇಲ್ಲಿನ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವು ಇವತ್ತಿನ ಆಡಿಯೋ ಲಾಂಚ್ಗೆ. ಹೇಳಿ ಸರ್ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ. ಈ ಫಿಲ್ಮಲ್ಲಿ 5 ಸಾಂಗ್ಸ್ ಇದೆ. 5 ಸಾಂಗ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದೊಂದು ಸಾಂಗು ಒಂದೊಂದು ಸ್ಟೈಲಲ್ಲಿದೆ. ಅದೊಂದು ಐಟಮ್ ಸಾಂಗ್ ಅದು ತುಂಬ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಒಂದು ಇದು ಮೆಲಡಿ ಸಾಂಗ್ 2 ಸಾಂಗ್ ಕೇಳಿದ್ದೀರಾ, ಅದೊಂದು ಚೆನ್ನಾಗಿ ಬಂದಿದ್ದು. ತುಂಬ ಥ್ಯಾಂಕ್ಸ್. ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್, ಒಂದು ವಾಯ್ಸ್ ಈ ಥರ ಬೇಕು ನಮ್ಮ ಡೈರೆಕ್ಟರ್ ಕೇಳಿ ಮಾಡಿದ್ದೀನಿ ನಾನು. ಇದು ತುಂಬ ಖುಷಿ ಆಯಿತು ನೋಡೋಕ್ಕೆ. ಥ್ಯಾಂಕ್ಸ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮಹೇಂದ್ರನ್. ಇದು ನಂದು 2ನೇ ಮೂವಿ. ಆ್ಯಕ್ಚುಲಿ ನನ್ನ ಮೈ ಹುಷಾರಿಲ್ಲ, ಬಟ್ ಇದ್ರೂ ಬಂದಿದ್ದೀನಿ. ಬೇರೆ ಏನು ಮಾತಾಡೋಕ್ಕಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರಿಗೆ ಮೈ ಹುಷಾರಿಲ್ಲ ಅಂತೆ, ಆದರೂ ಕೂಡ ಮಾತಾಡಿ ಕಾರ್ಯಕ್ರಮ ತನಕ ಬಂದಿರಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಓಕೆ,
ಚಿತ್ರದ ತಲೆ, ಚಿತ್ರದ ಮೇನ್ ನಾಯಕ ಅಂತ ಹೇಳ್ಬೋದು, ನಿರ್ದೇಶಕ. ಮಾತಾಡಿ ಸರ್ ನಿಮ್ಮ ಚಿತ್ರದ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ. ಹಾಗೆ ಈ ಚಿತ್ರ ನಾನು ಕೇಳ್ಪಟ್ಟೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಕನ್ನಡ, ತೆಲುಗು, ಹಿಂದಿ, ಕನ್ನಡ, ತಮಿಳು, ತೆಲುಗು, ಹಿಂದಿ 4 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಅಲ್ವಾ? ಮಾತಾಡಿ ಸರ್ ಚಿತ್ರ. ಫಸ್ಟ್ ಹೇಳ್ಬೇಕಿರೋ ವಿಷಯನ ಲಾಸ್ಟ್ ಹೇಳ್ತಾ ಇದ್ದೀರಾ. ಇಲ್ಲ, ಇದನ್ನ ನಿಮ್ಮ ಬಾಯಲ್ಲಿ ಕೇಳಬೇಕು ಅಂದ್ರೆ ಇಷ್ಟೊತ್ತು ಕಾದಿದ್ಕೊಂಡೆ. ನಿಮ್ಮ ಮಾತಾಡ್ಬೇಕಾದ್ರೆ ಇದನ್ನ ರಿವೀಲ್ ಮಾಡೋಣ ಅಂತ ಅನ್ಕೊಂಡು ಅಷ್ಟೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರಗಳು. ಕಾರಣ ಏನಂದರೆ, ನನ್ನ ಎಲ್ಲ ಫಂಕ್ಷನು ಅವ್ರ ಫಂಕ್ಷನ್ ಥರ ಎಲ್ಲ ಥರನೂ ನನಗೆ ಗೊತ್ತಿಲ್ಲ ಅಂದರೂ ಸರ್ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಪ್ರತಿಯೊಬ್ಬರು ಹೇಳ್ಕೊಟ್ಟು ನನಗೆ ಫಂಕ್ಷನ್ ನಡೆಸ್ತಾ ಇದ್ದಾರೆ. ಮೊದಲನೇ ಥ್ಯಾಂಕ್ಸು ಅವ್ರಿಗೆ. ಎರಡನೇದಾಗಿ ನನ್ನ ಪ್ರೊಡ್ಯೂಸರ್ ಮಗೇಂದ್ರನ್ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೊಟ್ಟಿರೋ ಕೋಟ್ಲೆಲ್ಲ ತಡ್ಕೊಂಡು ಇಲ್ಲಿ ತನಕ ಬಂದು ಇನ್ನೂ ಧೈರ್ಯವಾಗಿ ನನ್ನ ಪಕ್ಕಕ್ಕೆ ಕೂತಿದ್ದಾರೆ. ಇಲ್ಲಿ ನೋಡೋಣ. ಮೂರನೇದಾಗಿ ವೆಂಕಟೇಶ್ ಸರ್. ಸೊ ವೆಂಕಟೇಶ್ ಸರ್ ಅಂತ ನಾನು ಅಲ್ಲಿ ಸ್ಟಾರ್ಟಿಂಗ್ ಹೇಳಿದೆ. ಇಲ್ಲಿ ಬಂದಿರೋ ಸ್ಟೇಜಲ್ಲಿ ನಿಂತಿರೋ ಕಲಾವಿದರುಗಳಿಗೆ ಅಷ್ಟೇ ನಮಗೆ ಗೊತ್ತಿರುತ್ತೆ. ಸ್ಕ್ರೀನಿಂದ ತುಂಬ ಕಷ್ಟಗಳಿರುತ್ತೆ. ಫೈನಾನ್ಷಿಯರ್, ಇನ್ವೆಸ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್. ನನ್ನ ಕನಸು ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ಇವ್ರ ಮೇಲೆ ಮಾತ್ರ ಇರುತ್ತೆ. ಇವರೆಲ್ಲ ಇದ್ದರೆ ಮಾತ್ರ ನಾನು ಮಧ್ಯೆ ಕೂರೋಕ್ಕಾಗೋದು. ನನ್ನನ್ನು ಸೃಷ್ಟಿ ಮಾಡಿರೋರು ನನ್ನ ಪಕ್ಕ ಕೂತಿದ್ದಾರೆ, ನಾನು ಮಧ್ಯೆ ಕೂತಿದ್ದೀನಿ. ಸೊ ಅದಕ್ಕೆ ಕಾರಣ ಇವರೆಲ್ಲರೂ ಕೂಡ. ಮೊದಲು ಅವ್ರಿಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನನಗೋಸ್ಕರ ಅವ್ರಿಗೊಂದು ಚಪ್ಪಾಳೆ ಕೊಡೋತ್ರ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಕಷ್ಟಕಾಲದಲ್ಲಿ ಕೈ ಹಿಡಿದು ಇಲ್ಲಿ ತನಕ ನನ್ನನ್ನು ನಡ್ಸ್ಕೊಂಡ್ ಬಂದಿರೋರು ಮೇಯ್ನಾಗಿ ಇಬ್ಬರು. ಒಂದು ಮಗೇಂದ್ರನ್ ಸರ್, ಇನ್ನೊಂದು ವೆಂಕಟೇಶ್ ಸರ್. ಅವ್ರ ಬಗ್ಗೆ ನನಗೆ ಗೊತ್ತಿರುತ್ತೆ. ಈ ಸ್ಟೇಜ್ ಸೃಷ್ಟಿಯಾಗೋ ಕಾರಣ ಅವರು ಕೂಡ. ನನ್ನ ಇತ್ಯಾದಿ ಸಿನಿಮಾ ಪ್ರಮೋಷನಲ್ಲಿ ರಿಲೀಸ್ ಬಿಫೋರ್ ನಾನು ಇದೇ ಸ್ಟೇಜಲ್ಲಿ ನಾನು ಲಾಸ್ಟ್ ಪ್ರೆಸ್ ಮೀಟ್ ಕೊಟ್ಟಾಗ ಆರ್ಯನ್ ಅವರು ನನಗೆ ಪರಿಚಯ ಆಗ್ತಾರೆ. ಸರ್ ಒಂದು ಇಂಟರ್ವ್ಯೂ ಕೊಡಿ ಅಂತ. ನಾನು ಅವ್ರನ್ನ ನೋಡಿದ ತಕ್ಷಣ ಒಂದು ಮಾತು ಹೇಳಿದೆ, ಅಪ್ಪ ನೀನು ಓಕೆ ಮೀಡಿಯಾದಲ್ಲಿ ಇರೋದು ಖುಷಿ, ಬಟ್ ನೀನು ಹೀರೋ ಪೀಸ್ ಸಮಯ ನೀನು ಅದು ಟ್ರೈ ಮಾಡ್ಬೋದಲ್ಲ ಅಂದೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್, ಕೊಡಬೇಕಲ್ಲ ಅಂದರು. ಡೆಫಿನೆಟ್ ಕರಿತೀನಿ ಅಂತ ಅಲ್ಲಿಂದ 15 ದಿನ ಕಾಲ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ನೋಡೋಣ ಅವರು ಹೇಗೆ ಮಾಡ್ತಾರಂತ ಇನ್ನು ಮುಂದೆ. ಎರಡನೇದಾಗಿ ನಾನು ಈ ಸಿನಿಮಾದಲ್ಲಿ ಹೇಳಿದ್ರು ಮೇಡಮ್, ಹೆಂಗೆ ಹೀರೋವಾಗಿ ವಿಲ್ಲನ್ ಆಗಿ ಇಬ್ಬರನ್ನು ಅವರು ಡೈರೆಕ್ಟರ್ ಟ್ರೈನ್ ಮಾಡಿರ್ತಾರಂತ. ಈ ಕಷ್ಟ ಯಾವುದು ಕೊಡದೆ ಈ ಸಿನಿಮಾದಲ್ಲಿ ನನಗೊಬ್ಬರು ಮಾತ್ರ, ನಾನು ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಸ್ಕ್ರಿಪ್ಟ್ ನನ್ನ ಮಗಳ ಸ್ಕ್ರಿಪ್ಟ್ ನೈಟ್ ಮಾತಾಡಿದಾಗ ನಾನು ಅವ್ರು ಮಾಡ್ತಲ್ಲ ಸ್ಪಾಟಲ್ಲಿ ಡೈಲಾಗ್ ತೆಗಿತಾರನು. ಸೊ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರಿಗೆ ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದರೆ 2-3 ಸಿನಿಮಾ ಮಾಡಿದೆ, ಬಟ್ ಅದೆಲ್ಲ ಪೋಸ್ಟ್ ಪ್ರೊಡಕ್ಷನ್ಗಳಿದೆ. ಬಟ್ ಕೌಂಟಿಂಗ್ ಅವ್ರಿಗಿಂತ ಮುಂದೆ ನನ್ನ ಸಿನಿಮಾ ಫಸ್ಟ್ ಅಂತ ಬಂದಿದೆ. ನನ್ನ ಸಿನಿಮಾದ ಹೀರೋಯಿನಿ ಅವರಿಗೆ ನಾನೊಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೆರಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಸರ್. ಅವರ ನಂಬಿ ಯಾರು ಕೂಡ ಡೆಫಿನೆಟ್ ಒಂದು ಚಾನ್ಸ್ ಕೊಡ್ಬೋದು. ನಾವು ಡೈರೆಕ್ಟರ್ ಕಷ್ಟ ಇಲ್ಲದೆ ಒಂದು ಆರ್ಟಿಸ್ಟ್ ಅಂದರೆ ನಮ್ಮ ಜೀವಿತ ಅವ್ರನ್ನ ಹೇಳ್ಬೋದು. ಮೂರನೇದಾಗಿ ಈ ಸಿನಿಮಾಗೆ ಒಂದು ವಿಲ್ಲನ್ ಬೇಕಿತ್ತು. ಸೊ ಯಾವ ಥರ ಮಾಡೋಣ ಅಂದರೆ, ನಾನು ಬ್ಯಾಂಗ್ಳೂರಲ್ಲಿ ಫಸ್ಟ್ ಶೂಟ್ ಮಾಡಬೇಕಂತ ಪ್ಲಾನ್ ಇದ್ದಾಗ ಸೊ ಕರೆಕ್ಟಾಗಿ ನನಗೆ ಇಲ್ಲಿ ಕೋಆಪರೇಟಿವ್ ಸಿಗಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡಿದ್ರು ಕ್ಯಾಮರಾ ಇಡ್ಲಿಕ್ಕೆ ಕಷ್ಟ ಆಗ್ತಿದೆ. ಸೊ ಆಗಲ್ಲ ಈ ಪರ್ಮಿಷನ್. ಒಂದು ಕ್ಯಾಮ್ರಾ ಇಟ್ಟು 5 ನಿಮಿಷಕ್ಕೆ ಜೀಪ್ ಬರುತ್ತೆ. ಏನಪ್ಪ ಇಲ್ಲಿ ಈ ಕೋಟ್ಲೆಲ್ಲ ತಡ್ಕೊಳ್ಳೋಕ್ಕಾಗದೆ ಮ್ಯಾಂಗ್ಳೂರ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಾನು ಇಲ್ಲಿಂದ ಹೋಗಿದ್ದು ಇಬ್ಬರು ನಂಬಿ ಮಾತ್ರ. ಒಂದು ಮಂಜುಳಾ ಮೇಡಮ್, ಇನ್ನೊಂದು ಮಂಜುಳಾ ಮೇಡಮ್ನ ನಮ್ಮ ವೆಂಕಟೇಶ್ ಸರ್ ಅವರು ಹೆಂಡತಿ ಅವರು. ಎರಡನೇದು ನಮ್ಮ ಫ್ರೆಂಡು ಪವನ್ ಬಂಗಾರ್ ಅಂತ. ಇವರು ಇಬ್ಬರು ನಂಬ್ಕೊಂಡೆ ನಾನು ಮ್ಯಾಂಗ್ಳೂರ್ ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಇಸ್ಮಾಯಿಲ್ ಮೂಡ್ಸೆಟ್ಟಿ ಅಂತ ಅಲ್ಲಿ ಒಂದು ದೊಡ್ಡ ವ್ಯಕ್ತಿ ಪರಿಚಯ ಆಗ್ತಾರೆ. ಸೊ ಇವರು ಸಹಾಯ ಎಲ್ಲ ತಗೊಂಡು ಈ ಸಿನಿಮಾನ, ನಾನು ಹೋಗಿದ್ದು 3 ಜನ, ಬಟ್ ಅಲ್ಲಿ 300 ಜನ ನನ್ನನ್ನು ಕೈ ಹಿಡಿದು ಈ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರ್ ಪೀಪಲ್ಸ್ಗೆ ನನ್ನ ಹೃದಯಪೂರ್ವದ ಧನ್ಯವಾದಗಳನ್ನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮುಂದಿನ ಚಿತ್ರ ಕೂಡ ನೆಕ್ಸ್ಟ್ ತುಳು ಸಿನಿಮಾ ಮಾಡಬೇಕಂತ ಒಂದು ಆಸೆ ಇದೆ. ಅದೆಲ್ಲ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಅದಕ್ಕೆ ಡೈರೆಕ್ಟರ್ ಆಗಿ ಅದನ್ನು ಹೇಳ್ತೀನಿ. 3ನೇ ವಿಲ್ಲನ್ ಹುಡುಕಿದಾಗ ಶರಣ್ ಸರ್ ಇಂಟ್ರೊಡ್ಯೂಸ್ ಆಗ್ತಾರೆ. ಅವರು ಸೊ ಓಕೆ ವಿಲ್ಲನ್ ಗೆಟಪ್ ಗಡ್ಡ ಅವ್ರು ಹೇಳ್ದಂಗೆ ನೀಟಾಗಿತ್ತು. ಸೊ ಇದು ಪಕ್ಕಾ ವಿಲ್ಲನ್. ಇದಕ್ಕಿಂತ ದೊಡ್ಡ ವಿಲ್ಲನ್ ಯಾರೋ ಹುಡುಕೋಣ ಅಂತ ನೋಡಿದೆ. ಅಲ್ಲಿ ದೊಡ್ಡ ವಿಲ್ಲನ್ ಅಂತ ಹುಡುಕ್ತೆ. 2 ವಿಲ್ಲನು ಒಂದು ಬಂದರು, ಇವರೊಬ್ಬರು ಬಂದರು, ಮತ್ತೆ ಲಕ್ಷ್ಮೀ ಸುವರ್ಣ ಬಂದರು. ಒಂದಕ್ಕೊಂದು ಬೆಟ್ರ್ ಇದೆ. ಇದು ಸಣ್ಣ ಗಡ್ಡ, ಅದು ದೊಡ್ಡ ಗಡ್ಡ. ಸರಿ ಏನು ಮಾಡೋದು, ಇಬ್ಬರನ್ನು ಯೂಸ್ ಮಾಡಬೇಕಲ್ಲ ಅಂತ ಹೆಂಗೂ ಟೈಟ್ಲ್ ಇಟ್ಟಿದ್ವಿ ಲೂಡ್ ಅಂತ. ಆಟ ಆಡ್ಸೋಣ ಅಂದ್ಬಿಟ್ಟು ಒಂದು ಸ್ಕ್ರಿಪ್ಟನ್ನು ಒಂಚೂರು ಆಟ ಆಡ್ತಿದ್ವಿ. ಕರೆಕ್ಟಾಗಿ ಅವರು ತಕ್ಕಂಥ ಕ್ಯಾರೆಕ್ಟರ್ ಅದೇ ಹುಡ್ಕೊಂತು ಕತೆ. ಸೊ ಅದರಲ್ಲಿ ಮೊದಲನೇ ವಿಲ್ಲನ್ ಆಗಿ ನಮ್ಮ ಲಕ್ಷ್ಮೀ ಸುವರ್ಣ ಸರ್ ತುಂಬ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಸರ್. ಈ ಸಿನಿಮಾ ನೋಡ್ತೀರಾ ಸಖತ್ತಾಗಿ ಎದುರಿಸ್ತಾರೆ. ಇವ್ರ ಕೈ ಅಂದರೆ ಇವ್ರಿಗಿಂತ 2 ಕೈ. 2ನೇ ವಿಲ್ಲನು ಶರಣ್ ಸರ್. ಇದರಲ್ಲಿ ಟ್ವಿಸ್ಟ್ ಏನಂದರೆ ಲೂಡೋದಲ್ಲಿ
ವಿಲನ್ ಆಗಿರೋರು ಕೊನೆಗೆ ಎಲ್ಲ ಸಿನಿಮಾ ಮುಗಿಯುತ್ತೆ, ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಎಲ್ಲ ಮುಗಿದು ಇನ್ನೇನು ಎಂಡ್ ಬಂದಾಗ ಮತ್ತೆ ಓಪನ್ ಆಗುತ್ತೆ, ಈ ವಿಲನ್ ಮತ್ತೆ ಹೀರೋ ಆಗಿ ಬರ್ತಾರೆ, ಯಾರು ಶರಣ್ ಸರ್. ಆವಾಗ ಇವರು ಗೆಟಪ್ನ ಚೇಂಜ್ ಮಾಡಿದ್ದು. ಈ ನನ್ನ ಫಸ್ಟ್ ಸ್ಟಾರ್ಟಿಂಗ್ ಕ್ಯಾಮ್ರಾ ಇಟ್ಟಾಗ ಸಖತ್ ನರ್ವಸ್, ಅವ್ರ ಕೈಯಲ್ಲಿ ಆಗಲಿಲ್ಲ. ಹೋಗ್ತಾ ಹೋಗ್ತಾ ಕೊನೆಗೆ ಈ ಹೀರೋ ಆಗಿದ್ದ ಕಾರಣ ಉಂಟು ಸರ್. ನನ್ನ ಕೈಯಲ್ಲಿ ಒಂದು ಸಾಂಗ್ ಶೂಟ್ ಮಾಡಬೇಕಿತ್ತು ಸರ್, ಒಂದು ಅವಕಾಶ ಇದ್ದರೆ ನನ್ನ ಕೈಲಿ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಕೇಳಿದಾಗ ಅದು ಇಂಟ್ರೆಸ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಒಂದು ವಿಲ್ಲನ್ ಒಂದು ಹೀರೋ ಆಗಿ ನಾನು ಮಾಡೋಕ್ಕಾಗುತ್ತಾ ಅಂತ ಕೇಳಿದಾಗ ನಂಗೆ ಅವರು ಅಫರ್ಸ್ ನನಗೆ ಇಷ್ಟ ಆಯಿತು. ಇಮಿಡಿಯೇಟ್ ಅದಕ್ಕೆ ತಕ್ಕಂತ ನಾನು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿ, ಅದು ಇನ್ನೂ ಪಿಕ್ಚರ್ಗೆ ಇನ್ನೂ ತೂಕ ಜಾಸ್ತಿ ಆಯಿತು. ಅಂಥ ವಿಲ್ಲನ್ ಆಗಿ ಬಂದು ತುಂಬ ನರ್ವಸಲ್ಲಿ ಆ್ಯಕ್ಟ್ ಮಾಡಿ ಹೀರೋ ಆಗಿ ನೆಕ್ಸ್ಟ್ ತುಳು ಸಿನಿಮಾ ಅಂತ ಹೇಳಿದ್ನ ಅದಕ್ಕೆ ಫಸ್ಟ್ ಮೊದಲ ಮ್ಯಾಂಗ್ಳೂರಲ್ಲಿ ಡೈರೆಕ್ಷನ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ನನ್ನ ಸ್ಕ್ರಿಪ್ಟಲ್ಲಿ ಮೊದಲನೇದಾಗಿ ಡೈರೆಕ್ಷನ್ ಮಾಡೋಕ್ಕೆ ಶರಣ್ ರಾಜ್ ಕಾಸರಗೋಡು ಅವರಿಗೆ ನಿಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಮ್ಯಾಂಗ್ಳೂರು ಹೋದಾಗ ನನಗೆ ಫಸ್ಟ್ ಶರಣ್ ರಾಜ್ ಸರ್ ಇದು ಆ್ಯಕ್ಟ್ ಮಾಡಿದಾಗ ಅವ್ರ ತಂದೆ ಒಂದಿನ ಬಂದರು. ಹೆಂಗೆ ಅವ್ರು ನನಗೆ ಅಲ್ಲಿ ಸಪೋರ್ಟ್ ಸಿಗ್ತಾ ಇದೆ ಅಂದರೆ ಮೊಯ್ದೀನ್ ಬಾಬಾ ಸರ್ XMLA ಅಲ್ಲಿ ಮ್ಯಾಂಗ್ಳೂರಲ್ಲಿ ಅವ್ರ ಆಫೀಸ್ ಕೊಟ್ಟು ಕಮಿಷನರ್ ಆಫೀಸ್ ಆಗಿ ನೀವು ನಮ್ಮನ್ನು ಮಾಡಿ ಅವರು ಒಂದು ಕಡೆ ಸಪೋರ್ಟು. ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಶರಣ್ ಸರ್ ಅವ್ರ ಅಪ್ಪ ಬಂದು ನೀವು ನಮ್ಮ ಮಗು ಥರ ನೀವು ಮಾಡಿ ಅನ್ನಂತ ಎಲ್ಲ ಸಪೋರ್ಟ್ ಮಾಡಿ ನನಗೆ ಧೈರ್ಯ ಕೊಟ್ಟು ಅಷ್ಟು ಸಪೋರ್ಟಾಗಿ ಇಲ್ಲಿ ತನಕ ನಿಂತು ಕಾಸರಗೋಡಿಂದ ಇಲ್ಲಿ ತನಕ ನನ್ನ ಫಂಕ್ಷನ್ಗೆ ಬಂದಿರೋಕೆ ಅವ್ರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲಾಸ್ಟ್ ಆಗಿ ಈಗ ಒಂದು 15 ದಿನ ಹಿಂದೆ ಕುಂಬಳಕಾಯಿ ಹೊಡಿಬೇಕಿತ್ತು. ಲಾಸ್ಟ್ ಒಂದು 3 days ಶೆಡ್ಯೂಲ್ ಸರ್. ಬೇಗ ಮುಗಿಸ್ತೀನಿ 2 minutes. ಒಂದು ಕುಂಬಳಕಾಯಿ ಹೊಡಿಯೋಕೆ ಒಂದು 3 days ಶೂಟ್ ಇತ್ತು. ಆವಾಗ ಒಂದು ಸಣ್ಣದ ಗಲಾಟೆ ಇದೆ. ನನಗೆ ಒಂಚೂರು ಬೇಜಾರಾಯಿತು. ಆ್ಯಕ್ಚುಲಿ ಮ್ಯಾಂಗ್ಳೂರಲ್ಲಿ ಅಷ್ಟು ಸಪೋರ್ಟ್ ಮಾಡಿ ಕೊನೆದಾಗಿ ಇಂಥ ಒಂದು ದುರ್ಘಟನೆ ನಡೀತಾ ಅಂತ ಬೇಜಾರಿದ್ದಾಗ ಅಲ್ಲಿ ಒಬ್ಬರು ಹೀರೋ ಆಗಿ ಎಂಟ್ರಿ ಕೊಟ್ಟರು ನಮ್ಮ ಯೋಗೇಶ್ ಅವರು ಬಂದು ಅಲ್ಲಿ ನಾನಿದ್ದೀನಿ ಅಂದ್ಬಿಟ್ಟು ಇಡೀ ತುಳುನಾಡು ಎಷ್ಟು ಜನ ಇದ್ರು ಕೂಡ ನಾನಿದ್ದೀನಿ ನಿಮ್ಮ ಜೊತೆ ಅಂದ್ಬಿಟ್ಟು ಸಿನಿಮಾಗೋಸ್ಕರ ನಾವು ನಮ್ಮ ತುಳುನಾಡಲ್ಲಿ ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಫೈಟ್ ಮಾಡೋಣ ಅಂದ್ಬಿಟ್ಟು ನನ್ನ ಅಲ್ಲಿ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿ ಶರಣ್ ಸರ್ ಮತ್ತು ಯೋಗೇಶ್ ಸರ್ ಅಷ್ಟು ಜನವನ್ನು ಕಂಪ್ಲೀಟ್ ಮಾಡಿ ನಾನು ಅಲ್ಲಿಂದ ಬ್ಯಾಂಗ್ಳೂರ್ಗೆ ಸಿನಿಮಾ ಕೊಟ್ಟಿದ್ದಕ್ಕೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಸಿನಿಮಾ ಕಂಪ್ಲೀಟ್ ಆಗುವಾಗ ಎಲ್ಲ ಸಿನಿಮಾ ನಿರ್ದೇಶಕರಿಗೂ ಡೈರೆಕ್ಟರ್ಗೂ ಬರೋ ಒಂದು ಕಷ್ಟ ಫೈನಾನ್ಷಿಯಲ್. ಸೊ ಅಂಥ ಫೈನಾನ್ಷಿಯಲಲ್ಲಿ ನನ್ನ ಪ್ರೊಡ್ಯೂಸರ್ ಪಾಪ ಅವ್ರು ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಕೊನೆಗೆ ಲಾಸ್ಟ್ ಟೈಮಲ್ಲಿ ನನಗೆ ಇನ್ನೊಬ್ಬರು ಕೈ ಹಿಡಿದ್ರು. ನಮ್ಮ ಜಂಬು ಭಾರತಿ ಆಂಟಿ ಈ ಕ್ಯಾರೆಕ್ಟ್ರಲ್ಲಿ ಈ ಸಿನಿಮಾದಲ್ಲಿ ಅವ್ರು ಜಂಬು ಅಂತ ಹೆಸರಿಟ್ಟೆ, ಅದಕ್ಕೆ ಜಂಬು ಆಂಟಿಂದ ನೋಡಿ ನಮ್ಮ ಭಾರತಿ ಅವರಿಗೆ ನನ್ನ ಹೃದಯಪೂರ್ವದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸ್ಟೇಜ್ ಇವತ್ತು ಇದಾಗಕ್ಕೆ ಅವರು ಕೂಡ ಒಂದು ಕಾರಣ. ಇರಲಿ ಅವ್ನ ಮ್ಯಾನರಿಸಮೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವ್ರು ನೋಡಿದಾಗ ನನಗೆ ಕೆಲವೊಂದು ಜನ ಹೇಳಿದ್ರು, ನಮ್ಮ ವಿನೋದ್ ಪ್ರಭಾಕರ್ ಸರ್, ಜೂನಿಯರ್ ವಿನೋದ್ ಪ್ರಭಾಕರ್ ಸರ್ ಇದಾರ ಥರ ಹೇಳಿದ್ರು. ಸರ್ ಅದು ಒಂದು ಪ್ಲಸ್ ಆಗಲಿ, ಹಂಗಾದು ಒಂದು ಇರ್ಲಿಪ್ಪ ಅಂದ್ಬಿಟ್ಟು ಇದು ಮಾಡಿದ್ದೀನಿ. ನಾನು ಅವ್ನು ಮಾಡಿರೋ ಸಹಾಯ ಕೂಡ ತುಂಬ ಇದೆ. ತುಂಬ ಒಳ್ಳೆ ನಟ, ಅವನು ಮುಂದೆ ಬೆಳಿಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಸರಿ ಸರ್, ಲೂಡೋ ಆಟ ಅಂದರೆ 4 ಜನ ಆಡೋ ಆಟ ಸರ್. ನಿಮ್ದು ಒಂದು ಸಪ್ರೇಟ್ ಸ್ಟೋರಿ, ನಂದು ಒಂದು ಸ್ಟೋರಿ, ಅವ್ರದ್ದು ಒಂದು ಸ್ಟೋರಿ. ಈ 4 ಜನ ಇಲ್ಲ, ಒಬ್ರಿಗೊಬ್ರು ಲಿಂಕ್ ಇಲ್ಲ. ಬಟ್ ಇವ್ರು ಅಷ್ಟು ಜನನು ಲಿಂಕ್ ಆಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ. ಸೊ ಲೂಡೋ ಎಂಡ್ ಆಗಬೇಕಲ್ಲ ಆಟ ಆಡಿದ್ಮೇಲೆ, ಸೊ ಅದು ಎಂಡ್ ಆಗುತ್ತೆ ಸರ್. ಒಂದು 4 ಪ್ಯಾಟರ್ನ್ ಅಂದರೆ ನಾನ್ ಲೀಡರ್ನ ಒಂದು ಹೈಪರ್ ಲಿಂಕ್ ಸ್ಟೋರಿ. ಒಬ್ರಿಗೊಬ್ರು ಲಿಂಕ್ ಇಲ್ಲ, ಬಟ್ ಲಿಂಕ್ ಆಗುತ್ತೆ. ಅದು ಸಿನಿಮಾ ನೋಡಿದ್ರೆ ನಮ್ಗೊಂದು ವರ್ಷ ಮತ್ತೆ ಹೇಳಿ ಆಟ ಅಲ್ಲ ಸರ್, ಒಬ್ರೊಬ್ರು ಒಂದೊಂದು ಪ್ಯಾಟರ್ನ್ ಆಫ್ ಸ್ಟೋರಿ, 4 ಸ್ಟೋರಿನೂ ಜಾಯ್ನ್ ಆಗುತ್ತೆ. ಒಂದು ಎರಡನೇದು ಮೊದಲನೇದಾಗಿ ನಂದು ಇದು ಬಂದು 4ನೇ ಸಿನಿಮಾ. 3 ಸಿನಿಮಾ ರಿಲೀಸ್ ಆಗಿದೆ, 4ನೇ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ನಾನು ರೆಡಿ ಮಾಡಿದ್ದೀನಿ. ಫಸ್ಟ್ ಕನ್ನಡ, ತಮಿಳ್, ತೆಲುಗು, ಹಿಂದಿ 4 ಲ್ಯಾಂಗ್ವೇಜ್ ಆಗ್ತಿದೆ. ಸೊ ಇದೆ ಲೂಡೋ ಇತ್ಯಾದಿ 2023 ಇದೇ ಸ್ಟೇಜಲ್ಲಿ. ಅದ್ರ ಬಿಫೋರ್ 2019 ರಿವೆಂಜ್, ಅದಕ್ಕೆ ಬಿಫೋರ್ 2060 ತೆಲಿನರು, ಬಿಫೋರ್ 2016 ಎಂಡು ಜನನಿ. ಸೊ 5 ಸಿನಿಮಾ. ನೆಕ್ಸ್ಟ್ ಒಂದು ತುಳು ಸಿನಿಮಾ ರೆಡಿ ಇರ್ತದೆ. ಇನ್ನೊಂದು ಫ್ಯೂಲ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಬರೆದಿರೋದು ಒಂದು ಸ್ಟೋರಿ ಪೆಟ್ರೋಲಿಯಂ ಪ್ರಾಡಕ್ಟ್ ಬಗ್ಗೆ, ಅದೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಮಾತನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಒಂದು ಗಣ್ಯ ವ್ಯಕ್ತಿ ಕಾಯ್ತಾ ಇದ್ದಾರೆ. ಅವರು ಮಾತಾಡಿದ್ರೆ ಮಾತ್ರ ಈ ಸ್ಟೇಜ್ಗೆ ಒಂದು ಕಲೆ ತಟ್ಟುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಲ್ಲಿ ತನಕ ನನ್ನ ಜೊತೆ ಜರ್ನಿ ಆಗಿರೋದು, ಮುಂದಕ್ಕೆ
ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಡೆಫಿನೆಟ್ ಈ ಟೀಮಲ್ಲಿ ಯಾರು ಬೇಕಾದ್ರೂ ನನ್ನ ಜೊತೆ ಟ್ರಾವೆಲ್ ಆಗ್ಬೋದು. ಇಲ್ಲ ನನಗಿಂತ ನಿಮ್ಗೆ ದೊಡ್ಡ ವ್ಯಕ್ತಿ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ಗುರಿನ ಬಿಡಬೇಡಿ, ಮೇಲೆ ಬೆಳೀರಿ. ನನ್ನ ಸಿನಿಮಾದಲ್ಲಿ ಮಾಡಿರೋ ಅಷ್ಟು ಜನಕ್ಕೆ ಒಳ್ಳೇದಾಗಲಿ. ಮತ್ತು ನನ್ನ ಮಗನ ಸ್ಥಾನದಲ್ಲಿ ಒಬ್ಬ ಇದ್ದ ನನ್ನ ಮ್ಯಾಂಗ್ಳೂರಲ್ಲಿ ಚನ್ನು ಅಂತ, ಅವನಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯತೀಶ್ ಬಂದಿಲ್ಲ, ಇನ್ನು ಸುಮಾರು ಕಲಾವಿದರುಗಳಿದ್ದಾರೆ, ನಾನು ಒಬ್ಬರು ಹೇಳೋಕ್ಕೆ ಆಗ್ತಾ ಇಲ್ಲ. ಮತ್ತು ಜೀವಿತ ಅವ್ರ ಅಮ್ಮ ಅವ್ರು ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ಯಾಕಂದರೆ ಇವತ್ತು ಜನ್ರೇಷನಲ್ಲಿ ಒಂದು ಡೈರೆಕ್ಟರ್ ಒಂದು ಸಿನಿಮಾ ಅಂದರೆ ಒಂದು ಹೆಣ್ಮಗಳನ್ನ ಒಬ್ಬರಿಗೆ ಕಳ್ಸೋಕ್ಕೆ ತುಂಬ ಇದ್ದಾಗ 60 ದಿನ ಆ ಹೆಣ್ಮಗಳನ್ನ ನಾನು ನಂಬಿ ಕಳಿಸಿರೋದಕ್ಕೆ, ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಅವ್ರಿಗೊಂದು ದೊಡ್ಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಳ್ಳೇದಾಗಲಿಮ್ಮ, ನಿಮ್ಮೆಲ್ರಿಗೂ ಡೆಫಿನೆಟ್ ಒಳ್ಳೇದಾಗುತ್ತೆ. ಅವಳು ಅಚೀವ್ ಮಾಡ್ತಾಯಿಲ್ಲ, ಆ ನಂಬಿಕೆ ನನಗಿದೆ. ಪ್ರಯತ್ನ ಮಾತ್ರ ಬಿಡಬೇಡಿ, ಲೈಫಲ್ಲಿ ಸೋಲನ್ನು ಒಪ್ಕೋಬೇಡಿ. ನಾನು ಒಪ್ಕೊಳ್ಳಲ್ಲ, ಅದಕ್ಕೆ ಈ ಸಿನಿಮಾ ಗೆಲ್ಲುತ್ತಾವೆ, ಹಿಂದಿನ ಸಿನಿಮಾ ಗೆತ್ತ ಅಂತ ಗೊತ್ತಿಲ್ಲ, ಗೆಲ್ಲೋ ತನಕ ಪ್ರಯತ್ನ ಮುಂದುವರಿತಾ ಇರುತ್ತೆ. ಜೈ ಕರ್ನಾಟಕ, ಜೈ ಮಾತೆ, ಎಲ್ರಿಗೂ ನಮಸ್ಕಾರ. ಇವತ್ತು ಲೂಡೋ ಫಿಲಮಿನ ಆಡಿಯೋ ಲಾಂಚ್ ಇವತ್ತು ಆಗ್ತಾ ಇದೆ. ಇದು ಎಲ್ಲ ನಮ್ಮ ಯುವಕ ಸ್ನೇಹಿತರೆಲ್ಲರೂ ಸೇರಿ ಈ ಫಿಲಮನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕ್ಷೇತ್ರದ ಹುಡುಗಿಯಾದಂಥ ಜೀವಿತ ಅವರು ಈ ಫಿಲಮಿನ ಹೀರೋಯಿನ್ ಆಗಿದ್ದಾರೆ. ಭಾಳ ನಮಗೆ ಸಂತೋಷ. ಯುವ ಪ್ರತಿಭೆ ಇವತ್ತು ಭಾಳ ಒಂದು ಉತ್ಸಾಹದಿಂದ ಆಸಕ್ತಿಯಿಂದ ಅವರು ಈ ಒಂದು ಫಿಲಿಮ್ನಲ್ಲಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಫಿಲಿಮಿನ ನಮ್ಮ ಹೀರೋ ಯಾರು ಬಂದಿಲ್ಲ, ಶರಣ್ ರಾಜ್ ಅವರು, ಅದೇ ಶರಣ್ ರಾಜ್ ಅವರು ಮತ್ತೆ ಆರ್ಯನ್ ಇಬ್ಬರು ಯುವಕರು ಅವರು ಕೂಡ ಇವತ್ತು ಈ ಫಿಲಿಮ್ನಲ್ಲಿ ಅವರು ಇದ್ದಾರೆ. ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಅವರು ಭಾಳ ಅನುಭವ ಇರ್ತಕ್ಕಂಥವರು, ಒಳ್ಳೊಳ್ಳೆ ಫಿಲಿಮ್ಗಳನ್ನೆಲ್ಲ ಅವರು ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಳ್ಳೆಯ ಒಂದು ಚಿತ್ರಗಳು ಬರ್ತಕ್ಕಂಥದ್ದು ಖಂಡಿತವಾಗಿಯೂ ಬಹಳ ಅಗತ್ಯ ಇದೆ. ಮತ್ತು ಅದರಲ್ಲೂ ಕೂಡ ಹೊಸ ಯುವ ಪ್ರತಿಭೆಗಳು, ಹೊಸ ಒಂದು ಚಿಂತನೆ ಇರ್ತದೆ ಯಾವಾಗಲೂ ಕೂಡ ಯುವಕರಲ್ಲಿ. ಮತ್ತು ಅವರ ಒಂದು ಆಲೋಚನೆಯಲ್ಲಿ ಒಂದು ಹೊಸತನ ಇರ್ತದೆ. ಮತ್ತು ಒಂದು ಬೇರೆ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಹೊಸ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಕ್ಕಂಥ ಧೈರ್ಯ ಕೂಡ ಇರ್ತದೆ. ಇದು ಏನಾಗ್ತದೆ, ನಾವು ಹೆಚ್ಚು ವಯಸ್ಸಾಗ್ತಾ ನಾವು ಯಥಾಸ್ಥಿತಿಗೆ ಹೆಚ್ಚು ಹೋಗ್ತೀವಿ. ಯಾಕಪ್ಪ ನಮ್ಗೆ ಯಾಕೆ ಬೇಕು, ಇರೋದನ್ನೇ ಫಾರ್ಮುಲಾ ಪ್ರಕಾರ ಹೋಗ್ಬಿಡೋಣ ಮಾಡಿಬಿಡೋಣ ಅಂತಲೇ ಇರ್ತದೆ. ಆದರೆ ಒಂದು ಹೊಸ ಪ್ರಯೋಗಗಳು, ಹೊಸ ಆಲೋಚನೆಗಳು ಅದು ಕೂಡ ಭಾಳ ಅಗತ್ಯ. ಯಾಕೆಂದರೆ ಕ್ರಿಯೇಟಿವ್ ಫೀಲ್ಡ್ ಇದು. ಈ ಕ್ರಿಯೇಟಿವ್ ಫೀಲ್ಡಲ್ಲಿ ನಾವು ನಮ್ಮ ಒಂದು ಏನು ಆಲೋಚನೆಗಳಿರ್ತದೆ ಅದನ್ನು ನಾವು ಈ ಸಿನಿಮಾ ಮುಖಾಂತರ ಅದನ್ನು ಜನರ ಮುಂದೆ ತೋರಿಸುವಂಥದ್ದು, ಅದು ಕಾರ್ಯಗತ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಸೊ ಅದೊಂದು ಅದ್ಭುತ ಕಲೆ ಇದು. ಎಲ್ರಿಗೂ ಟ್ಯಾಲೆಂಟ್ ಇರೋದಿಲ್ಲ, ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ. ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ, ಆದರೆ ಎಲ್ರಿಗೂ ಆ ಒಂದು ಯಶಸ್ಸು ಸಿಗೋದಿಲ್ಲ. ಯಾಕಂದರೆ ಇದು ಅಂತಿಮವಾಗಿ ಇದು ಅವಲಂಬಿತ ಆಗುವಂಥದ್ದು ಪ್ರೇಕ್ಷಕರ ಮೇಲೆ, ಜನರ ಮೇಲೆ. ಅವ್ರ ಮೇಲೆ ನಾವು ಯಾರೂ ಕೂಡ ಒತ್ತಡ ಹಾಕೋಕ್ಕಾಗಲ್ಲ. ಅವರ ಇಚ್ಛಾನುಸಾರ ಯಾರ ಮೇಲೆ ಪ್ರೀತಿ ಅಥವಾ ಯಾರ ಬಗ್ಗೆ ಆಕರ್ಷಣೆ ಆಗ್ತದೆ ಅವರು ಇದರಲ್ಲಿ ಮೇಲೆ ಬರ್ತಾರೆ. ಆದರೆ ನಮ್ಮ ಪ್ರಯತ್ನಗಳು ನಾವು ಮಾಡಲೇಬೇಕು, ಪ್ರಾಮಾಣಿಕವಾದಂಥ ಪ್ರಯತ್ನ. ಮತ್ತು ಅದನ್ನು ಒಂದು ಆಸಕ್ತಿ ಇಟ್ಕೊಂಡು ಶ್ರದ್ಧೆಯಿಂದ ನಮ್ಮ ಪ್ರಯತ್ನ ಮಾಡಬೇಕು. ರಿಸಲ್ಟ್ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಆದರೆ ನಮ್ಮ ಎಫರ್ಟ್ ಅದು ಸರಿಯಾಗಿರಬೇಕು. ಅದರಿಂದ ಏನು ಹೆಚ್ಚು ನಾನು ಮಾತನಾಡ್ದೇನೆ. ಇವತ್ತು ಎಲ್ಲ ಸೇರಿದ್ದೀರಾ, ಎಲ್ಲ ಈ ಫಿಲಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಯಾರು ಇದರಲ್ಲಿ ಅಭಿನಯ ಮಾಡ್ತಕ್ಕಂಥವ್ರು, ಮತ್ತು ಇದರಲ್ಲೆಲ್ಲ ಬೇರೆ ಟೆಕ್ನಿಕಲ್ ಜನ ಅವರು ಎಲ್ಲ ಬಂದಿದ್ದಾರೆ. ಮತ್ತು ಎಲ್ಲ ಬಹುಶಃ ಎಲ್ಲ ನಮ್ಮ ಹೀರೋಯಿನ್ನ ಸ್ನೇಹಿತರು ಕೂಡ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರ ಕುಟುಂಬದ ಸದಸ್ಯರು ಕೂಡ ಬಂದಿರ್ತಾರೆ. ಅವ್ರಿಗೂ ಒಂಥರ ಖುಷಿ, ಅವ್ರಿಗೊಂಥರ ಇದರಲ್ಲಿ ಮುಂದೆ ಭವಿಷ್ಯದಲ್ಲಿ ಒಳ್ಳೇದಾಗಲಿ ಅಂತ ಅವರೆಲ್ಲ ಮನಸ್ಸಲ್ಲಿ ಇರ್ತದೆ. ಎಲ್ಲರೂ ಒಂದು ಒಳ್ಳೆಯ ಒಂದು ವಿಶ್ವಾಸ ಬಂದಿದ್ದಾರೆ. ಅದಕ್ಕೆ ಇಬ್ಬರು ಯುವ ಪ್ರತಿಭೆಗಳಿಗೆ ಈ ಫಿಲಮ್ ಮುಖಾಂತರ ಒಳ್ಳೆಯ ಒಂದು ಸಕ್ಸಸ್ ಸ್ಟೋರಿಗಳಾಗಬೇಕು ನೀವು ಅಂತ ನಾವೆಲ್ಲರೂ ಶುಭಾನ ಹಾರೈಸ್ತಾ ಇದ್ದೀನಿ. ಮತ್ತು ನಮ್ಮ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ ಅಂತ ಹೇಳಿ ನನ್ನ ಒಂದು ಶುಭ ಸಂದೇಶವನ್ನು ನೀಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.